ವೆಜಿಟೇಬಲ್ ಬಿರಿಯಾನಿ ಮನೇಲಿ ಯಾವ ತರಕಾರಿ ಇದೆಯೋ ಅದನ್ನೇ ಹಾಕಿ ಒಂದು ಚಿಕ್ಕದಾಗಿ ಮಸಾಲ ರುಬ್ಬಿ ಸೇರಿಸ್ಕೊಂಡು ರುಚಿಯಾಗಿ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಮಾಡ್ಕೊಳ್ಳೋಣವಾ? ಮೊದಲು ಕುಕ್ಕರಲ್ಲಿ 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಬಿರಿಯಾನಿ ಸ್ಪೈಸಸ್ನ ಸೇರಿಸಿ ಒಂದು ಈರುಳ್ಳಿ ಹಾಕಿ ಘಮ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ನಂತರ 2 ಟೊಮೊಟೊನ ಕಟ್ ಮಾಡಿ ಹಾಕ್ಕೊಳ್ಳೋಣ. ಹಾಗೆ ತರಕಾರಿ ಯಾವುದಿದೆಯೋ ಅದನ್ನು ಹಾಕ್ಕೊಳ್ಳಿ. ನಾನು ಬದನೆಕಾಯಿ, ಕ್ಯಾರೆಟು, ನವಿಲುಕೋಸನ್ನು ಮಾತ್ರ ಹಾಕ್ತಾ ಇದ್ದೀನಿ. ಆ ನೀರು ಪೂರ್ತಿ ಡ್ರೈ ಆಗಬೇಕು. ಇದು ಫ್ರೈ ಆಗ್ತಿರಲಿ. ಅಷ್ಟರಲ್ಲಿ ಒಂದು ಚಿಕ್ಕ ಮಿಕ್ಸಿ ಜಾರನ್ನು ತೊಗೊಂಡು 10 ಪೀಸಷ್ಟು ತೆಂಗಿನಕಾಯಿ, 5 ಹಸಿಮೆಣಸಿನ್ಕಾಯಿ, ಚಕ್ಕೆ ಲವಂಗ, ಶುಂಠಿ ಬೆಳ್ಳುಳ್ಳಿ, ಹಾಗೆ ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದರಲ್ಲಿ ನಾನು ಚಿಟಿಕೆ ಅರಿಶಿನ ಮತ್ತು 1 ಟೀ ಸ್ಪೂನ್ ಧನಿಯಾ ಪುಡಿನೂ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ತರ್ತರಿಯಾಗಿ ರುಬ್ಬಿ ನಾವು ಫ್ರೈ ಮಾಡಿಟ್ಟಿರೋಂಥ ತರಕಾರಿನಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಮಿಕ್ಸ್ ಮಾಡಿದ ನಂತರ ನೀರನ್ನು ಹಾಕ್ಕೋಬೇಕು. ನಾನು 1 ಗ್ಲಾಸ್ ರೈಸನ್ನು ನೆನೆಸಿಟ್ಟಿದ್ದೀನಿ. ಅದೇ ಗ್ಲಾಸಲ್ಲೇ 2 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಕುದಿ ಬರೋವರೆಗೂ ಕುದಿಸಿ ನಂತರ ನೆನೆಸಿಟ್ಟಿರೋಂಥ ರೈಸು ಮತ್ತು 2 ವಿಸಿಲ್ ಕೂಗಿಸ್ಕೊಂಡ್ರೆ ಸೂಪರಾಗಿ ಬಿರಿಯಾನಿ ರೆಡಿ ಆಗುತ್ತೆ. ಘಮ ಘಮ ಅಂತ ಇದೆ, ಹಾಗೆ ಸ್ಪೈಸಿ ಆಗಿದೆ. ನೋಡ್ತಿದ್ರೆ ನಾಲ್ಗೆಲ್ಲಿ ನೀರು ಬರ್ತಿದೆ ಅಲ್ವಾ? ಖಂಡಿತ ನೀವು ಟ್ರೈ ಮಾಡಿ. ನಿಮ್ಮನೇಲೂ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ಇದ್ರ ಜೊತೆಲಿ ಒಂದು ಸ್ವಲ್ಪ ಮೊಸರು ಬಜ್ಜಿನ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ.